ಇದೇನಮ್ಮ ಇದು ಇದ್ದಕ್ಕಿದ್ದ ಕರೆಂಟ್ ಹೊರಟೋಯ್ತು. ನನ್ನ ಮೊಬೈಲ್ ಬೇರೆ ತರಲಿಲ್ಲ. ಕ್ಯಾಂಡ್ಲ್ ಏನಾದ್ರು ಇಟ್ಟಿದ್ಯೇನಮ್ಮ? ಇಲ್ಲ ಅಣ್ಣ. ಅಲ್ಲ ಮೊಬೈಲ್ ಏನಾದ್ರು? ನಿಮ್ಮ ಅದಕ್ಕೆ ಬಂದೇ ಬಿಟ್ಲು. ಆಹಾ ಅದ್ಕೆ ಸುಮತಿ ಸರಿಯಾದ ಸಮಯಕ್ಕೆ ಬಂದೆ. ಕತ್ತಲಾಗಿದೆ ನನ್ನ ಬದುಕಲ್ಲಿ. ಶಶಿ ಆಗಿ ಬಂದೆ, ಚಂದ್ರನ್ ಬೆಳಕ್ ತಂದೆ. ಈಗ ನಾನು ನನ್ನ ತಂಗಿ ಮಾತಾಡ್ತಾ ಇದ್ದೀವಿ, ಕ್ಯಾಂಡ್ಲ್ ಬೆಳಕ್ ತರ್ತಾ ಇದೀಯಾ. ಥ್ಯಾಂಕ್ ಯು. ಆದ್ರೂ ನನ್ನ ತಂಗಿ ಆ ಕಣ್ಗಳ ಬೆಳಕಿನ ಮುಂದೆ ಕ್ಯಾಂಡ್ಲ್ ಬೆಳಕೇನೇನು ಅಲ್ಲ ಅಲ್ವಾ ಅಮ್ಮ? ಅಮ್ಮ ಯಾಕೋ ಯಾಕೋ ಕಣ್ ತುಂಬಿಕೊಂಡಿದೆ? ಏನಿಲ್ಲ ಅಣ್ಣ, ಇತ್ತೀಚೆಗೆ ಮನ್ಸಲ್ಲಿ ಏನೋ ಒಂಥರ ಗೊಂದಲ, ಏನು ಆತಂಕ, ಒಂಥರ ದುಗುಡ. ಯಾಕಚ್ಚು ಇದ್ದಕ್ಕಿದ್ದಾಗೆ ಇತ್ತೀಚೆಗೆ ಏನೇನೋ ಮಾತಾಡ್ತೀಯಾ? ಏನಾಯ್ತು? ನನಗ್ ಗೊತ್ತಿಲ್ಲ ಅದ್ಕೆ. ನನಗ್ ಗೊತ್ತಿಲ್ದೇನೆ ನನ್ ಮನ್ಸಿಗೆ ಏನೇನೋ ಬರ್ತಿದೆ. ನನ್ಗೊಂದ್ ಕಡೆ ಕೂತ್ಕೊಳಕ್ಕಾಗ್ತಿಲ್ಲ, ನಿಂತ್ಕೊಳ್ಳೋದಕ್ಕಾಗ್ತಿಲ್ಲ, ಚಡಪಡಿಕೆ. ಅಮ್ಮ ನೀನೊಂದ್ ಕೆಲಸ ಮಾಡು, ಇನ್ಮೇಲೆ ನೀನು ಒಂಟಿಯಾಗಿರ್ಬೇಡ. ನಿಮ್ಮ ಅತ್ತಿಗೆ ಯಾವಾಗ್ಲೂ ನಿನ್ ಜೊತೆಲಿ ಇರ್ತಾಳೆ, ಸರಿನಾ? ಸುಮತಿ ಜೊತೆಲಿರು. ರೀ, ನಾನ್ ಯಾವಾಗ್ಲೂ ಅವಳ ಜೊತೆನೇ ಇರೋದು. ನಂಗೆ ಯಾಕೋ ನಮ್ ಮನೆ ದೇವ್ರು ಪೂಜೆ ಮಾಡಿಸ್ಬೇಕು ಅಂತ ಅನ್ನಿಸ್ತಿದೆ. ಮನೆ ದೇವ್ರಿಗೆ ಹೋಗ್ಬೇಕು ಅಂತ ನಿಂಗೆ ಈಗ ಅನ್ನಿಸ್ತಾ ಇದೆ. ನಾನು ಈಗಾಗಲೇ ನಮ್ಮ 3 ಅರ್ಚಕರಿಗೆ ಫೋನ್ ಮಾಡಿ ಮನೆ ದೇವ್ರಿಗೆ ಬರ್ತೀವಿ ಅಂತ ಹೇಳ್ಬಿಟ್ಟಿದ್ದೀನಿ. ಮದುವೆ ಆದ ತಕ್ಷಣ ನಮ್ಮ ಅರ್ಚನನು ಸುಮಂತನು ಕರ್ಕೊಂಡು ಮೊದಲು ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಆಮೇಲೆ ಉಳಿದಿದ್ದ ಕೆಲಸ, ಸರಿನಾ? ಅಣ್ಣ, ನನ್ ಮಾತನ್ನ ನೀವ್ಯಾರು ಅರ್ಥನೇ ಮಾಡ್ಕೊಳ್ತಿಲ್ಲ. ನನಗ್ ಭಯ ಆಗ್ತಿರೋದಕ್ಕೆ ಕಾರಣ ಏನು ಅಂತ ಅನಿಸ್ತಿದೆ ಗೊತ್ತಾ? ಅದು ನೀನೇ ಅಂತ ಅನಿಸ್ತಿದೆ. ಇತ್ತೀಚೆಗೆ ನೀನ್ ಓಡಾಟ ಜಾಸ್ತಿ ಆಯ್ತು.